ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮತ್ತೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರಾ ಡಿಕೆ ಶಿವಕುಮಾರ್? ಇಷ್ಟು ದಿನ ಸಿದ್ದರಾಮಯ್ಯ ಆಪ್ತರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಡಿಸಿಎಂ. ಸತೀಶ್ ಜಾರಕಿಹೊಳಿ ಅವರ ಹತ್ರ ಕೆಜೆ ಜಾರ್ಜ್ ಮೂಲಕ ವಿನಂತಿಯನ್ನ ಮಾಡಿಕೊಡ್ತಾ ಇದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿದೆ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಡ್ತಾರ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ಸಾರ್, ನನಗೆ ಸಿಎಂ ಚೇರ್ನ ಬಿಟ್ಕೊಡಿ, ನಾನು ಸಿಎಂ ಆಗ್ಬೇಕು ಅಂತ ಕೇಳಿಕೊಳ್ತಾರ? ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮನವೊಲಿಸಿ ಅವರೇ ಸಿಎಂ ಆಗಿ ಮುಂದುವರಿತಾರ? ಇವೆರಡೂ ಕೂಡ ನಾಳೆ ಮಹತ್ವದ ಚರ್ಚೆಗೆ ಕಾರಣ ಆಗುತ್ತೆ. ಯಾವ ಕನ್ಕ್ಲೂಷನ್ ಬರ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್? ಇದು ಈಗ ಭಾರಿ ಚರ್ಚಿತ ವಿಷಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮತ್ತೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರಾ ಡಿಕೆ ಶಿವಕುಮಾರ್? ಇಷ್ಟು ದಿನ ಸಿದ್ದರಾಮಯ್ಯ ಆಪ್ತರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಡಿಸಿಎಂ. ಸತೀಶ್ ಜಾರಕಿಹೊಳಿ ಅವರ ಹತ್ರ ಕೆಜೆ ಜಾರ್ಜ್ ಮೂಲಕ ವಿನಂತಿಯನ್ನ ಮಾಡಿಕೊಡ್ತಾ ಇದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿದೆ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಡ್ತಾರ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ಸಾರ್, ನನಗೆ ಸಿಎಂ ಚೇರ್ನ ಬಿಟ್ಕೊಡಿ, ನಾನು ಸಿಎಂ ಆಗ್ಬೇಕು ಅಂತ ಕೇಳಿಕೊಳ್ತಾರ? ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮನವೊಲಿಸಿ ಅವರೇ ಸಿಎಂ ಆಗಿ ಮುಂದುವರಿತಾರ? ಇವೆರಡೂ ಕೂಡ ನಾಳೆ ಮಹತ್ವದ ಚರ್ಚೆಗೆ ಕಾರಣ ಆಗುತ್ತೆ. ಯಾವ ಕನ್ಕ್ಲೂಷನ್ ಬರ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್? ಇದು ಈಗ ಭಾರಿ ಚರ್ಚಿತ ವಿಷಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮತ್ತೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರಾ ಡಿಕೆ ಶಿವಕುಮಾರ್? ಇಷ್ಟು ದಿನ ಸಿದ್ದರಾಮಯ್ಯ ಆಪ್ತರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಡಿಸಿಎಂ. ಸತೀಶ್ ಜಾರಕಿಹೊಳಿ ಅವರ ಹತ್ರ ಕೆಜೆ ಜಾರ್ಜ್ ಮೂಲಕ ವಿನಂತಿಯನ್ನ ಮಾಡಿಕೊಡ್ತಾ ಇದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿದೆ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಡ್ತಾರ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ಸಾರ್, ನನಗೆ ಸಿಎಂ ಚೇರ್ನ ಬಿಟ್ಕೊಡಿ, ನಾನು ಸಿಎಂ ಆಗ್ಬೇಕು ಅಂತ ಕೇಳಿಕೊಳ್ತಾರ? ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮನವೊಲಿಸಿ ಅವರೇ ಸಿಎಂ ಆಗಿ ಮುಂದುವರಿತಾರ? ಇವೆರಡೂ ಕೂಡ ನಾಳೆ ಮಹತ್ವದ ಚರ್ಚೆಗೆ ಕಾರಣ ಆಗುತ್ತೆ. ಯಾವ ಕನ್ಕ್ಲೂಷನ್ ಬರ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್? ಇದು ಈಗ ಭಾರಿ ಚರ್ಚಿತ ವಿಷಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮತ್ತೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ. ಹಾಗಿದ್ರೆ ಡಿಕೆ ಶಿವಕುಮಾರ್ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರಾ ಡಿಕೆ ಶಿವಕುಮಾರ್? ಇಷ್ಟು ದಿನ ಸಿದ್ದರಾಮಯ್ಯ ಆಪ್ತರ ಹತ್ರ
ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಡಿಸಿಎಂ ಸತೀಶ್ ಜಾರಕಿಹೊಳಿ ಅವರ ಹತ್ರ ಕೆಜೆ ಜಾರ್ಜ್ ಮೂಲಕ ವಿನಂತಿಯನ್ನ ಮಾಡಿಕೊಡ್ತಾ ಇದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿದೆ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಡ್ತಾರ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ಸಾರ್, ನನಗೆ ಸಿಎಂ ಚೇರ್ನ ಬಿಟ್ಕೊಡಿ, ನಾನು ಸಿಎಂ ಆಗ್ಬೇಕು ಅಂತ ಕೇಳ್ಕೊಳ್ತಾರ? ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮನವೊಲಿಸಿ ಅವರೇ ಸಿಎಂ ಆಗಿ ಮುಂದುವರಿತಾರ? ಇವೆರಡೂ ಕೂಡ ನಾಳೆ ಮಹತ್ವದ ಚರ್ಚೆಗೆ ಕಾರಣ ಆಗುತ್ತೆ. ಯಾವ ಕನ್ಕ್ಲೂಷನ್ ಬರ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್? ಇದು ಈಗ ಭಾರಿ ಚರ್ಚಿತ ವಿಷಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮಧ್ಯೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಹಾಗಿದ್ರೆ ಡಿಕೆ ಶಿವಕುಮಾರ್ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರ ಡಿಕೆ ಶಿವಕುಮಾರ್? ಇಷ್ಟು ದಿನ ಸಿದ್ದರಾಮಯ್ಯ ಆಪ್ತರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಡಿಸಿಎಂ ಸತೀಶ್ ಜಾರಕಿಹೊಳಿ ಅವರ ಹತ್ರ ಕೆಜೆ ಜಾರ್ಜ್ ಮೂಲಕ ವಿನಂತಿಯನ್ನ ಮಾಡಿಕೊಡ್ತಾ ಇದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿದೆ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಡ್ತಾರ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ಸಾರ್, ನನಗೆ ಸಿಎಂ ಚೇರ್ನ ಬಿಟ್ಕೊಡಿ, ನಾನು ಸಿಎಂ ಆಗ್ಬೇಕು ಅಂತ ಕೇಳ್ಕೊಳ್ತಾರ? ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮನವೊಲಿಸಿ ಅವರೇ ಸಿಎಂ ಆಗಿ ಮುಂದುವರಿತಾರ? ಇವೆರಡೂ ಕೂಡ ನಾಳೆ ಮಹತ್ವದ ಚರ್ಚೆಗೆ ಕಾರಣ ಆಗುತ್ತೆ. ಯಾವ ಕನ್ಕ್ಲೂಷನ್ ಬರ್ತಾರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್? ಇದು ಈಗ ಭಾರಿ ಚರ್ಚಿತ ವಿಷಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮಧ್ಯೆ ಸಮರವೋ ಸಂಧಾನವೋ? ಇದು ಈಗ ಭಾರಿ ಚರ್ಚಿತ ವಿಷಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ತುಂಬಾ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ನಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಅಂತ. ಹಾಗಿದ್ರೆ ನಾಳೆಗೆ ಕದನ ವಿರಾಮವೋ ಅಥವಾ ಕದನ ಉಲ್ಬಣವೋ? ಸಿದ್ದು ಡಿಕೆ ಶಿವಕುಮಾರ್ ಮಧ್ಯೆ ಸಮರವೋ ಸಂಧಾನವೋ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಹಾಗಿದ್ರೆ ಡಿಕೆ ಶಿವಕುಮಾರ್ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ತಾರ ಡಿಕೆ ಶಿವಕುಮಾರ್? ಇಷ್ಟು ದಿನ ಸಿದ್ದರಾಮಯ್ಯ ಆಪ್ತರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಡಿಸಿಎಂ ಸತೀಶ್ ಜಾರಕಿಹೊಳಿ ಅವರ ಹತ್ರ ಕೆಜೆ ಜಾರ್ಜ್ ಮೂಲಕ ವಿನಂತಿಯನ್ನ ಮಾಡಿಕೊಡ್ತಾ ಇದ್ರು. ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿದೆ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಡ್ತಾರ ಡಿಕೆ ಶಿವಕುಮಾರ್? ಸಿದ್ದರಾಮಯ್ಯ ಸಾರ್, ನನಗೆ ಸಿಎಂ ಚೇರ್ನ ಬಿಟ್ಕೊಡಿ, ನಾನು ಸಿಎಂ ಆಗ್ಬೇಕು ಅಂತ ಕೇಳ್ಕೊಳ್ತಾರ? ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮನವೊಲಿಸಿ ಅವರೇ ಸಿಎಂ ಆಗಿ ಮುಂದುವರಿತಾರ? ಇವೆರಡೂ ಕೂಡ ನಾಳೆ ಮಹತ್ವದ ಚರ್ಚೆಗೆ ಕಾರಣ ಆಗುತ್ತೆ. ಯಾವ ಕನ್ಕ್ಲೂಷನ್ ಬರ್ತಾರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್? ಇದು ಈಗ ಭಾರಿ ಚರ್ಚಿತ ವಿಷಯ.